ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಫ್ರಿಜ್ದು ಒಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಫ್ರಿಜ್ಜು ಯಾವಾಗ್ಲೂ ಒಳಗಡೆ ನಮಗೆ ಅಂದರೆ ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ನಾವೇ ಕ್ಲೀನ್ ಮಾಡ್ಕೋಬೋದು. ಅದಕ್ಕಿಂತ ಫಸ್ಟು ನಾವು ಫ್ರಿಜ್ಜ ಕ್ಲೀನ್ ಮಾಡೋಕ್ಕಿಂತ ಫಸ್ಟು ಸ್ಟಾರ್ ಸ್ಕ್ರೂ ಡ್ರೈವರಲ್ಲಿ ಅದನ್ನು ಸ್ಕ್ರೂ ಬಿಚ್ಕೋಬೇಕು. ಅದಕ್ಕಿಂತ ಫಸ್ಟು ನಾವು ಫ್ರಿಜ್ಜು ಮೇಯ್ನ್ ಸ್ವಿಚ್ ಆಫ್ ಮಾಡ್ಕೋಬೇಕು. ಯಾಕೆಂದರೆ ಕರೆಂಟ್ ಪಾಸ್ ಆಗ್ತಿರುತ್ತೆ. ಮೇಯ್ನ್ ಸ್ವಿಚ್ ಆಫ್ ಮಾಡಿ ಫ್ರಿಜ್ಜು ಸ್ವಿಚ್ ತೆಗೆದುಬಿಟ್ಟು ಅದ್ರದ್ದು ವೈರ್ ತೆಗೆದ್ಬಿಟ್ಟು ಆಮೇಲೆ ಇದನ್ನು ಫಸ್ಟು ಇಲ್ಲಿ ಪೈಪ್ ಬಂದಿರುತ್ತಲ್ಲ ಅದನ್ನು ತೆಗೀರಿ. ನೋಡಿ ಒಳಗಡೆ ಎಲ್ಲ ಗಲೀಜಿದೆ. ಅದಾದಮೇಲೆ ಇದನ್ನು ನಿಧಾನಕ್ಕೆ ಅಂದರೆ ಈ ಸೈಡ್ ಟಚ್ ಮಾಡಬಾರ್ದು, ಕರೆಂಟ್ ಪಾಸ್ ಆಗ್ತಿರುತ್ತೆ. ಈ ವೈರಿಂಗ್ ಕವರ್ ಇದೆಯಲ್ಲ, ಆ ಕವರಿಂಗನ್ನು ಮಾತ್ರ ಟಚ್ ಮಾಡಬೇಕು. ಆಮೇಲೆ ಆ ಸೈಡ್ ಲಾಕ್ ಆಗಿರುತ್ತೆ ಇದು, ಅದನ್ನು ನಿಧಾನಕ್ಕೆ ಎತ್ಕೋಬೇಕು. ಈಗ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಅದನ್ನು ವೈರೆಲ್ಲ ಇದೆಯಲ್ಲ ಅದನ್ನ ಮೇಲೆ ಮಾಡಿಬಿಟ್ಟು ಈ ಥರ ಮೇಲೆ ಎತ್ಬಿಟ್ಟು ಆಮೇಲೆ ಅದನ್ನು ತಗೋಬೇಕು. ನೋಡಿ ಎಷ್ಟು ಗಲೀಜಿದೆ ಅಂತ. ಇದು ಹೀಗೆ ಬಿಟ್ಟರೆ ನಾವು ಒಂದು 6 ತಿಂಗಳು ಬಿಟ್ಟರೆ ಅದು ಒಳಗಡೆ ಹುಳ ಆಗಿಬಿಡುತ್ತೆ. ಅದರಿಂದ ನಾವು ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡ್ಕೊತಾ ಇರಬೇಕು. ಅದು ನೀಟಾಗಿ ಬ್ರಷ್ ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ವಾಶ್ ಮಾಡಿಬಿಡ್ಬೇಕು. ನೋಡಿ ಎಷ್ಟೆಲ್ಲ ಗಲೀಜಿದೆ ಅಂತ. ನಾನು ಇದು ಕ್ಲೀನ್ ಮಾಡ್ಬೇಕಾದ್ರೆ ತೋರಿಸ್ತಿದ್ದೀನಿ. ಪೈಪ್ ನೋಡಿ, ಇಲ್ಲಿ ಪೈಪ್ ಒಳಗಡೆನೂ ಹುಳ ಆಗ್ಬಿಡುತ್ತೆ ಮತ್ತು ಹಸ್ರು ಬಂದುಬಿಡುತ್ತೆ, ಪಾಚಿ ಕಟ್ಟಿದಂಗಾಗಿರುತ್ತೆ ಯಾವಾಗಲೂ ನೀರು ಇರೋದ್ರಿಂದ. ಅದರಿಂದ ಬೇಗ ಕ್ಲೀನ್ ಮಾಡ್ಕೋಬೇಕು. ನಾನು ಆಚೆ ಬಂದು ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಫಿಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ಹೋಗಿ ಅದಕ್ಕೆ ಫಿಟ್ ಮಾಡಬೇಕು. ಮತ್ತು ಇದೆಲ್ಲ ಕ್ಲೀನ್ ಆದಮೇಲೆ ಅದನ್ನೊಂದು ಸಲ ಬಟ್ಟೆಲಿ ಒಣಗಿರೋ ಬಟ್ಟೆನಲ್ಲಿ ವಾಶ್ ಮಾಡಿಬಿಡ್ಬೇಕು. ವಾಶ್ ಮಾಡಿಬಿಟ್ಟು ಮತ್ತೆ ನಾವು ಯಾವ ಥರ ತೆಗೆದ್ರೆ ಅದೇ ಥರ ಫಿಟ್ ಮಾಡಬೇಕು. ಬಟ್ಟೆ ತಗೊಂಡು ಒಣಗಿರೋ ಬಟ್ಟೆಲಿ ಕ್ಲೀನ್ ಮಾಡಬೇಕು. ನನ್ನ ವೀಡಿಯೋ ಇಷ್ಟ ಆಗಿದ್ದರೆ, ಅಂದರೆ ನಾನು ಕ್ಲೀನ್ ಮಾಡೋದನ್ನ ತೋರಿಸಿದ್ದೀನಿ, ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.